ನೋಡ್ತಿದ್ದೀರಾ ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಬೇಲೂರು ದೇಶಭಕ್ತರ ಬಳಗ ಮತ್ತು ವಿವಿಧ ದೇಶಭಕ್ತ ಸಂಘಟನೆಗಳಿಂದ ಬೇಲೂರಿನ ಕಾವೇರಿ ಕ್ಲಿನಿಕ್ನಲ್ಲಿ ಸಿಂಧೂರ ಎಂಬ ವಿನೂತನ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಪಾಕಿಸ್ತಾನಕ್ಕೆ ನುಗ್ಗಿ ಭಾರತೀಯ ಸೈನಿಕರು ನೀಡಿದ ಯಶಸ್ವಿ ಕಾರ್ಯಾಚರಣೆ ಬಗ್ಗೆ ಪ್ರಶಂಸಿಸಲಾಯಿತು ಮತ್ತು ಕೇಕ್ ಕತ್ತರಿಸಿ ಹರ್ಷೋದ್ಗಾರ ಮೊಳಗಿಸಿ ಘೋಷಣೆ ಕೂಗಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ದೇಶಭಕ್ತರ ಬಳಗದ ಅಧ್ಯಕ್ಷ ಡಾಕ್ಟರ್ ಸಂತೋಷ್ ಕುಮಾರ್, ಭಾರತ ಮಾತೆ ಎಂದು ಬಂಜೆಯಲ್ಲ, ಭಾರತ ಮಾತೆಯ ಪುಣ್ಯ ಗರ್ಭದಲ್ಲಿ ಅಸಂಖ್ಯಾತ ವೀರ ಯೋಧರು ಹುಟ್ಟಿ ಬಂದಿದ್ದಾರೆ ಮತ್ತು ನಿರಂತರ ಬರುತ್ತಿದ್ದಾರೆ. ಅವರು ಪಾಕಿಸ್ತಾನದ ಒಳಗೆ 70 ಕಿಲೋಮೀಟರ್ ತನಕ ನುಗ್ಗಿ ಉಗ್ರರ ನೆಲೆಗಳನ್ನೇ ನಾಶಪಡಿಸಿ ಭಾರತದ ಪಹಲಗಾಮ್ನಲ್ಲಿ ಅಮಾನುಷವಾಗಿ ಬರ್ಬರವಾಗಿ ತಮ್ಮ ಪತ್ನಿ ಮಕ್ಕಳ ಮುಂದೆ ಹತ್ಯೆಗೈದ ರಾಕ್ಷಸನ ಮನಸ್ಥಿತಿಯ ಮಂದಾತ ಉಗ್ರರಿಗೆ ಅವರ ನೆಲೆಗಳನ್ನೇ ಧ್ವಂಸಗೊಳಿಸುವ ಮೂಲಕ ತಕ್ಕ ಉತ್ತರವನ್ನು ನೀಡಿ ತಮ್ಮ ದೇಶದ ಸಹೋದರಿಯರ ಸಿಂಧೂರ ಅಳಿಸಿದ ಪಾಪಿಗಳನ್ನು ಯಮನ ಬಂಧುಗಳನ್ನಾಗಿಸುವುದರ ಮೂಲಕ ತಕ್ಕ ಮಟ್ಟಿಗೆ ನ್ಯಾಯ ಒದಗಿಸಲಾಗಿದೆ ಎಂದರಲ್ಲದೆ, ಈ ಕಾರ್ಯಕ್ರಮದ ಸವಿ ನೆನಪಿಗಾಗಿ ಪ್ರಕಾಶ್ ಅವರ ನೇತೃತ್ವದಲ್ಲಿ ಬೇಲೂರಿನ ಜನಾನುರಾಗಿ ವೈದ್ಯ ಡಾಕ್ಟರ್ ಚಂದ್ರಮೌಳಿರವರನ್ನು ಅವರ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷ ಸೇವಾ ಅವಧಿ ಮುಕ್ತಾಯ ಹಂತದಲ್ಲಿದ್ದು ಮತ್ತು ಅವರು ಸಾರ್ವಜನಿಕರಿಗೆ ನೀಡುತ್ತಿರುವ ನಿಸ್ವಾರ್ಥ ಸೇವೆಗಾಗಿ ಹಾಗೂ ಗಣ್ಯರಾದ ನಾಗರಾಜ್ ಕಂದಾಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಉಪತಹಶೀಲ್ದಾರ್ ಹುದ್ದೆ ತನಕ ತಲುಪಿ ನಿವೃತ್ತಿ ಹೊಂದಿದವರಾಗಿದ್ದು, ಈ ಇಬ್ಬರು ಮಹನೀಯರನ್ನು ದೇಶಭಕ್ತ ಬಳಗದ ವತಿಯಿಂದ ಸನ್ಮಾನಿಸಿದ್ದು, ಇವರ ಮುಂದಿನ ಜೀವನ ಸುಖಕರವಾಗಿರಲಿ ಎಂದು ಹಾರೈಸಿದರು. ನಂತರ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಜನಪ್ರಿಯ ವೈದ್ಯರಾಗಿ ಡಾಕ್ಟರ್ ಚಂದ್ರಮೌಳಿ, ಈ ಸನ್ಮಾನದಿಂದ ನನ್ನ ಜವಾಬ್ದಾರಿ ಇನ್ನಷ್ಟು ಹೆಚ್ಚಿದೆ ಮತ್ತು ಈ ಸನ್ಮಾನಕ್ಕಾಗಿ ನಾನು ಆಭಾರಿಯಾಗಿದ್ದೇನೆ. ಇನ್ನು ಮುಂದೆಯೂ ನನ್ನ ಕರ್ತವ್ಯದ ಜೊತೆಯಲ್ಲಿ ಸಾರ್ವಜನಿಕ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗುತ್ತೇನೆ ಮತ್ತು ಸಮಾಜ ಸೇವೆಗಾಗಿ ನಿರಂತರವಾಗಿ ಲಯನ್ಸ್ ಕ್ಲಬ್ ಬೇಲೂರಿನ ಓರ್ವ ಸದಸ್ಯನಾಗಿ ಮುಂದುವರಿಯುತ್ತೇನೆ. ಬೇಲೂರು ಲಯನ್ಸ್ ಕ್ಲಬ್ ಈ ವರ್ಷದಲ್ಲಿ ಸ್ವಂತ ಕಟ್ಟಡ ಹೊಂದಿ ತನ್ನದೇ ಭದ್ರ ನೆಲೆಯಲ್ಲಿ ಇನ್ನು ಉತ್ತಮ ರೀತಿಯ ಸೇವೆಗಳನ್ನು ಸಾರ್ವಜನಿಕರಿಗೆ ನೀಡುವ ನಿಟ್ಟಿನಲ್ಲಿ ಮುಂದುವರಿಯುತ್ತದೆ ಎಂದು ತಿಳಿಸಿದರು. ನಾನು ಒಬ್ಬನೇ ಆಗಿ ಅಧ್ಯಕ್ಷನಾಗಿ ಯಾವುದೋ ಒಂದು ಕಾರ್ಯಕ್ರಮಗಳನ್ನು ಖಂಡಿತವಾಗಿ ಮಾಡೋಕ್ಕಾಗಲ್ಲ. ಯಾರೇ ಆದರೂ ಮತ್ತೆ ಸಂತೋಷ್ ಅವರಿಗೆ ದೇಶಭಕ್ತರ ಬಳಗದ ಅಧ್ಯಕ್ಷ ಆಗಿದ್ರು ಅವರ ಸದಸ್ಯರ ಜೊತೆಗೆ ಸೇರ್ಕೊಂಡಿದ್ದರಿಂದ ಕಾರ್ಯಕ್ರಮಗಳು ಸಾಕಷ್ಟು ಮಾಡಬೇಕಾಗುತ್ತೆ. ಅದೇ ರೀತಿ ನಾವೆಲ್ಲರೂ ಸೇರಿಕೊಂಡು 13 ವರ್ಷ ಆದಮೇಲೆ ಒಂದು ಒಳ್ಳೆ ಭವ್ಯದ ಲಯನ್ಸ್ ಭವನನ ಕಟ್ಟಿದ್ವಿ. ಅದಕ್ಕೆ ಅಧ್ಯಕ್ಷ ಪ್ರಭಾಕರ್ ಅವರು ಇದ್ದಾರೆ. ಅಂದರೆ ಪ್ರತಿಯೊಬ್ಬರು ಸಹಾಯ ಮಾಡಿರೋದ್ರಿಂದ ಭವನ ಆಗಿದೆ. ಅದೇ ರೀತಿ ಎಲ್ಲ ಸದಸ್ಯರು ಹೆಲ್ಪ್ ಮಾಡಿರೋದ್ರಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ನಮ್ಮ ಒಂದು ಡಿಸ್ಟ್ರಿಕ್ಟ್ ಅಂತ ಏನಿದೆ 370 ಲಯನ್ಸ್ ಕ್ಲಬ್ ಇತ್ತು, ಅದರಲ್ಲಿ ಬೇಲೂರು ಈ ವರ್ಷ ಕನ್ವೆನ್ಷನ್ ಇದರಲ್ಲಿ ಫಸ್ಟ್ ಇದೆ. ಅಂತಂದರೆ ಈ ಒಂದು ಮಟ್ಟಕ್ಕೆ ಬರಲಿಕ್ಕೆ ಎಷ್ಟೋ ಜನ 39 ಜನ ಏನು ಸದಸ್ಯರಿದ್ದೀವಿ, ಪ್ರತಿಯೊಬ್ಬರು ಸಹಾಯ ಮಾಡ್ತಾ ಸಹಕಾರ ನೀಡ್ತಾ ಬಂದಿರೋದ್ರಿಂದ ಮಾಡಿದ್ದೀವಿ. ನಾವು ಮಾಡ್ತೀವಿ, ರೈತರ ದಿನಾಚರಣೆಯನ್ನು ಮಾಡ್ತೀವಿ, ಅತ್ಯುತ್ತಮ ಶಿಕ್ಷಕರನ್ನ ಆಯ್ದು ಅವರಿಗೆ ನಾವು ಸನ್ಮಾನಗಳನ್ನು ಮಾಡ್ತೀವಿ. ಯಾಕಂದರೆ ಶಿಕ್ಷಕರೇ ದೇಶದ ಮುಂದಿನ ಪ್ರಜೆಗಳನ್ನು ತಯಾರು ಮಾಡುವವರು, ರೈತರುಗಳೇ ದೇಶದ ಬೆನ್ನೆಲುಬು. ಹೀಗಾಗಿ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ತೇವೆ. ಹಾಗೆ ನಾವು ಮಹಿಳಾ ದಿನಾಚರಣೆಯನ್ನು ಒಂದು ವಿಶಿಷ್ಟವಾದ ವಿಭಿನ್ನವಾದ ವಿಶೇಷವಾದ ಹೆಸರಿನಿಂದ ಎಲ್ಲರೂ ಸಾವಿತ್ರಿಬಾಯಿ ಫುಲೆ ಹೆಸರಲ್ಲಿ ಮಾಡಿದರೆ ನಾವು ಅಹಲ್ಯಾಬಾಯಿ ಹೋಳ್ಕರ್ ಹೆಸರಲ್ಲಿ ಪ್ರಶಸ್ತಿ ಪ್ರದಾನವನ್ನು ಮಾಡ್ತೇವೆ. ಅವರು ಬಹುಮುಖವಾದ ಸೇವೆಯನ್ನು ಯಾವ ಮಹಿಳೆಯರು ಮಾಡಿರ್ತಾರೆ, ಸಮಾಜ ಸೇವೆ ಇರ್ಬೋದು, ಸಾಹಿತ್ಯ ಸೇವೆ ಇರ್ಬೋದು, ಜೊತೆಯಲ್ಲಿ ಅವರು ಟೀಚರ್ಸ್ ಆಗಿದ್ದಿರ್ಬೋದು, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಮಾಜದಲ್ಲಿ ಒಂದು ನಿಸ್ಪೃಹವಾದ ಸೇವೆಯನ್ನು ಯಾರು ಮಾಡ್ತಾರೆ ಅವರಿಗೆ ಅಹಲ್ಯಾಬಾಯಿ ಹೋಳ್ಕರ್ ಪ್ರಶಸ್ತಿಯನ್ನು ನಾವು ಮಹಿಳಾ ದಿನಾಚರಣೆ ದಿವಸ ನಾವು ಕೊಡ್ತಾ ಬಂದಿದ್ದೀವಿ. ಈ ಸಂದರ್ಭದಲ್ಲಿ ಸನ್ಮಾನಿತರಾದ ನಾಗರಾಜ್ ಗುಂಡಣ್ಣನವರು ಮಾತನಾಡಿದರು. ಈ ವೇಳೆ ದೇಶಭಕ್ತ ಬಳಗದ ಪ್ರಕಾಶ್, ಕಸಬಾ ಅಧ್ಯಕ್ಷ ಮಾನ ಮಂಜೇಗೌಡ, ಮಾಜಿ ಅಧ್ಯಕ್ಷ ರಾಜೇಗೌಡ, ಉಪನ್ಯಾಸಕ ರಾಯಪುರ ಮಹೇಶ್, ಧರ್ಮ ಪ್ರಕೃತಿ ಬೊಮ್ಮಡಿಹಳ್ಳಿ, ಕುಮಾರಸ್ವಾಮಿ ಬೇಲೂರು, ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆ ಪ್ರಾಂಶುಪಾಲ ಪ್ರಶಾಂತ್, ರಮೇಶ್, ಬೇಲೂರು ಲಯನ್ಸ್ ಕ್ಲಬ್ಬಿನ ಟ್ರಸ್ಟ್ ಅಧ್ಯಕ್ಷರಾದ ದೊಡ್ಡಮನೆ ಪ್ರಭಾಕರ್, ಕಾರ್ಯದರ್ಶಿ ಮುಕ್ತಿಯಾರ್ ಮೊಹಮ್ಮದ್, ಮಾಜಿ ಅಧ್ಯಕ್ಷ ವೈಬಿ ಸುರೇಶ್, ಕೆಎಲ್ ಸುರೇಶ್, ತಾರಮಣಿ ಸುರೇಶ್, ಸಂತೋಷ್, ಆದರ್ಶ್ ವಿಷನ್ ಟೆಸ್ಟಾ ಕೇರ್ ಮಾಲೀಕ ಆದರ್ಶ್ ಪೂವಯ್ಯ, ಸಾಹಿತಿ ಶ್ರೀಧರ್, ನಾಗರಾಜ್, ಕಾವೇರಿ ಕ್ಲಿನಿಕ್ನ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.